ಓಂ ಸುಬ್ರಹ್ಮಣ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ದೇವಾಲಯ ಅಂತಕ್ಕಂಥದ್ದೇ ಒಂದು ಟ್ರಾನ್ಸ್ಫಾರ್ಮರ್ ಇದ್ದಂಗೆ, ವಿದ್ಯುತ್ ಶಕ್ತಿಯ ಕೇಂದ್ರ ಹೇಗಿರುತ್ತೋ ಅದು. ಅಂದರೆ ನಮಗೆ ಭಗವಂತ ಈ ಪಂಚಭೂತಗಳಿಂದ ಬರ್ತಕ್ಕಂತಹ ದೋಷಗಳಾಗ್ಬೋದು, ಶುಭಗಳಾಗ್ಬೋದು, ಶುಭ ಫಲಗಳಾಗ್ಬೋದು, ಕರ್ಮ ಫಲಗಳಾಗ್ಬೋದು, ಎಲ್ಲವನ್ನೂ ಕೂಡ ನಿವೇದನೆ ಮಾಡ್ಕೊಳ್ತಕ್ಕಂತಹ ಕೇಂದ್ರ ಯಾವುದು ಅಂದರೆ ಅದು ದೇವಾಲಯ. ಇವತ್ತಿನ ದಿನ ಗರ್ಭಗುಡಿಯ ಪ್ರವೇಶ ಎಲ್ಲರೂ ಮಾಡಬಹುದಾ, ಅಥವಾ ಗರ್ಭಗುಡಿಯ ಪ್ರವೇಶ ಶುಭನ ಅಶುಭನ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವಾಗಿ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ದೇವಸ್ಥಾನಕ್ಕೆ ಹೋದಾಗ ನಾವು ಯಾವಾಗಲೂ ಅಷ್ಟೇ ಹೇಳ್ತಾ ಇರ್ತೀವಿ, ಎಲ್ಲರಿಗೂ ಹೇಳ್ತೀವಿ, ಅರ್ಥಾರ್ಥಿ, ಜ್ಞಾನಿ, ಜಿಜ್ಞಾಸು, ಈ 4 ವಿಧವಾದ ಭಕ್ತರು ಹೋಗ್ತಾ ಇರ್ತಾರೆ. ಅರ್ಥಾರ್ಥಿ, ಜ್ಞಾನಿ, ಜಿಜ್ಞಾಸು ಅಂತ 4 ವಿಧವಾದ ಭಕ್ತರು ದೇವಸ್ಥಾನಕ್ಕೆ ಹೋಗ್ತೀವಿ. ಆದರೆ ಗರ್ಭಗುಡಿಗೆ ಅಥವಾ ಪ್ರವೇಶ ಆಗ್ತಕ್ಕಂಥದ್ದು 3 ವಿಧ. ಒಂದು, ನಮಗೆ ಅತಿಯಾದ ಶ್ರೀಮಂತಿಕೆ ಇರ್ತಕ್ಕಂಥವ್ರನ್ನು ತಕ್ಷಣ ಏನು ಮಾಡ್ತಾರೆ, ಅವ್ರನ್ನ ಗರ್ಭಗುಡಿ ಒಳಗಡೆ ಪ್ರವೇಶಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಎರಡನೆಯದು, ಅಧಿಕಾರ ಇದ್ದಂತಹ ಸಂದರ್ಭ, ಆಡಳಿತದಲ್ಲಿ ನಾಯಕತ್ವ ಇದ್ದಾಗ, ಅಥವಾ ಏನಾದರೂ ಅವರಿಗೆ ಒಂದು ಅಧಿಕಾರ ಇದ್ದಂಥವ್ರಿಗೆ, ಇನ್ನು ಸರ್ಕಾರಿ ಅಧಿಕಾರಿಗಳಾಗ್ಬೋದು ಅಥವಾ ರಾಜಕೀಯ ಒಂದು MLA, MP, ಅನೇಕ ಹುದ್ದೆಗಳಿಟ್ಕೊಂಡಿರ್ತಕ್ಕಂಥ ಮಂತ್ರಿಗಳು, ಇಂಥವರಿಗೆ ಬಿಡ್ತಾರೆ. ಇನ್ನು ಅತಿಯಾದ ಒಂದು ವಿದ್ಯಾವಂತರಿಗೆ, ಜ್ಞಾನಿಗಳಿಗೆ ಅಥವಾ ಪಂಡಿತರಿಗೆ ಬಿಡ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಇವತ್ತಿನ ದಿವಸ ಪ್ರಶ್ನೆ ಏನು, ಗರ್ಭಗುಡಿಯ ಒಳಗಡೆ ಪ್ರವೇಶ ಶುಭನ ಅಶುಭನ ಅಂತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರವಾಗಿ ನಾವು ನೋಡಕ್ಕೆ ಹೋದಾಗ, ನಾವು ಯಾವುದೇ ದೇವಸ್ಥಾನದಲ್ಲಿ ನಾವು ದೇವರನ್ನು ಮುಟ್ಟುವ ಹಕ್ಕು ಅಥವಾ ಆ ಶಕ್ತಿ ನಮ್ಮಲ್ಲಿ ಇಲ್ಲ. ಆದರೆ ಇಲ್ಲೊಂದು ಪ್ರಶ್ನೆ ಉದ್ಭವಿಸುತ್ತೆ, ನಾವು ಜ್ಯೋತಿರ್ಲಿಂಗಗಳಿಗೆ ಹೋದಾಗ ನಮ್ಮ ಕೈಯಲ್ಲಿನೇ ನಾವು ಮುಟ್ಟಿ ಆ ದೇವರಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು, ಅದು ಪುರಾತನದಿಂದ ಬಂದಿರತಕ್ಕಂಥ ಒಂದು ವಿಧಿವಿಧಾನ. ಅದು ಜ್ಯೋತಿರ್ಲಿಂಗಗಳು, ಅದಕ್ಕೆ ಯಾವುದೇ ಸುತ್ತಲೂ ಒಂದು ಪ್ರಾಕಾರ, ತಕ್ಷಣಕ್ಕೆ ಒಂದು ಗರ್ಭಗುಡಿ, ಕಿರುದಾದ ಗುಡಿ, ಆ ಥರದ್ದೇನೂ ಇರಲ್ಲ. ಹಾಗಾಗಿ ಜ್ಯೋತಿರ್ಲಿಂಗಗಳನ್ನು ಮುಟ್ಟೋದಕ್ಕೆ ನಮಗೆ ಮೊದಲಿಂದಲೂ ಕೂಡ ಪ್ರತಿಯೊಬ್ಬರಿಗೂ ಹೋಗಿ ಮುಟ್ಟಿ ಅಭಿಷೇಕ ಕೂಡ ಮಾಡ್ತೀವಿ. ಆದರೆ ಇವತ್ತಿನ ದಿನ ಗರ್ಭಗುಡಿ ಒಂದು ದೇವಸ್ಥಾನಕ್ಕೆ ಅಂದರೆ ಅದು ಒಂದು ಅದಕ್ಕೆ ಅದರ ಒಂದು ಪ್ರಾಕಾರ ಇರುತ್ತೆ, ಅಲ್ಲಿರ್ತಕ್ಕಂಥ ಒಂದು ಆಲಯ ದೇವತೆಗಳಿರ್ತಾರೆ, ಪರಿವಾರ ದೇವತೆಗಳಿರ್ತಾರೆ. ಇದೆಲ್ಲವನ್ನು ಗಮನಿಸಿ ನಾವು ಗರ್ಭಗುಡಿ ಒಳಗಡೆ ಅಧಿಕಾರ ಇದೆ, ನಮಗೆ ಐಶ್ವರ್ಯ ಇದೆ, ನಾವು ವಿಶೇಷವಾದ ವ್ಯಕ್ತಿಯಾಗಿದ್ದೀವಿ, VVIPs ಆಗಿದ್ದೀವಿ, ಆದರೂ ಕೂಡ ಅರ್ಚಕರು ಹೇಳಿದ್ರು, ಕರೆದ್ರು, ನಾವು ಗರ್ಭಗುಡಿಯ ಹೊಸಲಿನ ತನಕ ಹೋಗೋದರಲ್ಲಿ ಅರ್ಥ ಇದೆ, ಶುಭ ಆಗುತ್ತೆ, ನಮ್ಮ ಕಾಮ್ಯಗಳು ಕೂಡ ಈಡೇರುತ್ತೆ. ಆದರೆ ಗರ್ಭಗುಡಿಯ ಒಳಗಡೆ ಹೋಗ್ತಕ್ಕಂಥದ್ದು ಅದು ಅರ್ಚಕರಿಗೆ ಮಾತ್ರ, ಅದಕ್ಕೆ ಒಂದು ಅವರಿಗೆ ಮಾತ್ರ ಅದಕ್ಕೆ ಪರ್ಮಿಷನ್ ಇರ್ತಕ್ಕಂಥದ್ದು. ಯಾಕೆಂದರೆ ಆ ವ್ಯಕ್ತಿ ಬೆಳಗಿಂದ ಸಾಯಂಕಾಲ ಆ ಅರ್ಚಕರು, ಆ ವಿಪ್ರರು, ಆ ಪುರೋಹಿತರು ಏನಿರ್ತಾರೆ, ಅವರು ದೇವರನ್ನ ಅಲ್ಲಿ ಸಂಪೂರ್ಣವಾಗಿ ಅಭಿಷೇಕ ಮಾಡಿರ್ತಾರೆ, ಅವರು ಸ್ವಚ್ಛವಾಗಿ ಬಂದಿರ್ತಾರೆ, ಸಂಕಲ್ಪಗಳು ಮಾಡಿರ್ತಾರೆ, ಮಂತ್ರಗಳ ಸತತವಾದ ಮಂತ್ರಗಳ ಮುಖೇನ ಅಲ್ಲಿ ಭಗವಂತನನ್ನು ಆವಿರ್ಭವಿಸಿರ್ತಾರೆ, ಆ ಶಕ್ತಿಗಳಿರುತ್ತೆ, ಅಲ್ಲಿ ಲಹರಿಗಳು ಕೂಡ ಇರುತ್ತೆ. ಹಾಗಾಗಿ ನಾವು ಯಾವುದೇ ದೇವರು, ಅದರಲ್ಲೂ ಕೂಡ ಉಗ್ರ ದೇವತೆಗಳು, ಶಿವಲಿಂಗವನ್ನು, ಹಾಗೆ ಇರ್ತಕ್ಕಂಥ ಕೆಲವು ಕಲ್ಲುಗಳಿರ್ಬೋದು, ನಾಗಬನಗಳಿರ್ಬೋದು, ಶ್ರೀಚಕ್ರಗಳಿರ್ಬೋದು, ಭೂಗರ್ಭ ಚಕ್ರಗಳಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಮುಟ್ಟಬಾರ್ದು. ಈ ದೇಹ ನಮಗೆ ಎಷ್ಟೋ ಸರಿ ನಾವು ಸಿಕ್ಕಾಪಟ್ಟೆ ನಾವು ಜ್ಞಾನಿಗಳು, ಬುದ್ಧಿವಂತರು, ನಮಗೆಲ್ಲ ಪ್ರಪಂಚ ಗೊತ್ತಿದ್ದರೂ ಕೂಡ ಈ ದೇಹ ಪಂಚಭೂತಗಳ ದೇಹ ಕೂಡ ಆಗಿದೆ. ಹಾಗೆಯೇ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಮಲಮೂತ್ರಗಳ ದೇಹ ಕೂಡ ಇದಾಗಿದೆ. ಶುದ್ಧ ಮನಸ್ಸಿನಿಂದ, ಶುದ್ಧತೆಯಿಂದ ಕುಟುಂಬದಲ್ಲಿ, ಮನೆಯಲ್ಲಿ, ದೇವರ ಮನೆಯಲ್ಲಿ ಮುಟ್ಟಬಹುದೇ ವಿನಃ ಗರ್ಭಗುಡಿಗೆ ಹೋಗ್ತಕ್ಕಂಥದ್ರಿಂದ ಅಷ್ಟು ಶುಭ ಅಲ್ಲ. ಹಾಗಾಗಿ ನಾವು ಮೂರ್ತಿ ಸೃಷ್ಟಿಸಲು ಕೆಲವು ನೀತಿಗಳಿರುತ್ತೆ, ಅದಕ್ಕೆ ಆದ ಒಂದು ಪ್ರತಿಷ್ಠಾಪನೆಗೆ ವಿಧಿವಿಧಾನಗಳಿರುತ್ತೆ, ಅದರದೇ ಆದ ಒಂದು ವಿಶೇಷವಾದ ಪ್ರಭಾವಳಿ ಇರುತ್ತೆ. ಇವೆಲ್ಲವನ್ನು ಗಮನಿಸಿ ನಮ್ಮ ಹುದ್ದೆಗೆ ತಕ್ಕ ಹಾಗೆ, ನಮ್ಮ ಅರ್ಹತೆಗೆ ತಕ್ಕ ಹಾಗೆ ನಮಗೆ ಗರ್ಭಗುಡಿಯ ಪ್ರವೇಶವನ್ನು ಯಾರೇ ಹೇಳಿದಾಗಲೂ ಕೂಡ ಸ್ವಲ್ಪ ಯೋಚನೆ ಮಾಡಿಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಈಗ ಶಸ್ತ್ರಚಿಕಿತ್ಸೆ ಮಾಡೋವಾಗ ನೋಡಿ, ಇದಕ್ಕೆ ಉದಾಹರಣೆ, ಯಾವುದೋ ಒಂದು ಆಪರೇಷನ್ ಮಾಡ್ತಾರೆ, ಡಾಕ್ಟ್ರು ಪೇಷಂಟ್ ಇಬ್ಬರೇ ಇರ್ತಾರೆ, ಇನ್ನು 3ನೇವ್ರನ್ನ ಬಿಡೋದಿಲ್ಲ. ಆ ರೀತಿ ನೋಡೋಕೆ ಹೋದಾಗ ಅರ್ಚಕರು ಮತ್ತು ಆ ದೇವರನ್ನ ವಿನಃ ನಾವು ದೂರದಿಂದ ನೋಡೋಕ್ಕೆ, ಅಲ್ಲಿಂದಲೇ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ತುಂಬಾ ಒಳ್ಳೆಯದು. ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ ಭಗವಂತ ಅಂತ ಹೇಳ್ತಾ ಗರ್ಭಗುಡಿಯ ಪ್ರವೇಶ, ಅಧಿಕಾರದ ಪ್ರವೇಶ, ಹಣದ ಪ್ರವೇಶ ಅಷ್ಟು ಶುಭಕರ ಅಲ್ಲ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆ ಆಧಾರದಲ್ಲಿ ಅಂತ ಹೇಳುತ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.